ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ, ಆಧ್ಯಾತ್ಮಕ್ಕೆ ಯಾವುದು ಮಾರ್ಗ ಎಂಬ ಪ್ರಶ್ನೆ. ಆಧ್ಯಾತ್ಮದ ಸಾಧನೆಗೆ ಮಾರ್ಗ ಯಾವುದು? ನೋಡಿ, ಸಾಮಾನ್ಯವಾಗಿ ನಮಗೆ ಮಾರ್ಗಗಳನ್ನು ಹುಡುಕುವ ಒಂದು ಕಲ್ಪನೆ ಇದೆ. ಏನೇ ಒಂದು ಸಾಧನೆ ಮಾಡಬೇಕಂದ್ರೆ ನಮಗೆ ಮಾರ್ಗ ಬೇಕು, ಗುರಿ ಬೇಕು. ಹೀಗೆ ನಾನಾ ರೀತಿ ನಾವು ಸಾಧನೆಗಳನ್ನ ಮಾಡೋಕ್ಕೆ ಮುಂದಾಗ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಆಧ್ಯಾತ್ಮದಲ್ಲೂ ಸಾಧನೆ ಯಾವುದು, ಸಾಧನೆಗೆ ಮಾರ್ಗ ಯಾವುದು ಎಂಬ ಪ್ರಶ್ನೆ. ನೋಡಿ, ಈ ಏನಕ್ಕೆ ಆಧ್ಯಾತ್ಮಕ್ಕೆ ಏನು ಸಾಧನೆ ಮಾಡಬೇಕು ಎಂಬ ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಣ. ಈಗ ಆಧ್ಯಾತ್ಮದಲ್ಲಿ ಏನು ಸಾಧನೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಅದು ಏಕೆ ಬೇಕು? ಯಾವುದಕ್ಕೆ ಸಾಧನೆ ಮಾಡುತ್ತಾ ಇರೋದು? ಯಾವ ಉದ್ದೇಶಕ್ಕೆ? ಪ್ರಶ್ನೆ. ಈಗ ಉದಾಹರಣೆಗೆ, ಒಂದು ಹುದ್ದೆ, ಒಂದು ಅಧಿಕಾರ, ಒಂದು ಪೊಲೀಸ್ ಅವನ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಅಥವಾ ಪ್ರಾಪಂಚಿಕ ಜೀವನದಲ್ಲಿ ಪೊಲೀಸ್ ಎಂಬ ಆಸೆ ಅವನಿಗೆ ಇರುತ್ತದೆ. ಅಥವಾ ಡಾಕ್ಟರು ಅಥವಾ ಇಂಜಿನಿಯರು, ಮಗದೊಂದು ಹೀಗೆ ಅವನ ಆಸೆಗೆ ತಕ್ಕ ಹಾಗೆ ಅವನು ರೂಪಿಸ್ಕೊಳ್ಬೇಕಂದ್ರೆ, ಪೊಲೀಸ್ ಆಗಬೇಕಂದ್ರೆ ಪೊಲೀಸಿಗೆ ತಕ್ಕಾಗೆ ಅವನು ಪೊಲೀಸ್ ಆದಾಗ ಅವನು ಪೊಲೀಸ್ ಎಂಬುವ ರೀತಿ ಸಾಧನೆ ಮಾಡಿದ. ಪೊಲೀಸ್ ಆಗೋಕ್ಕೆ ಅದಕ್ಕೆ ಸಾಕಷ್ಟು ಸಾಧನೆಗೆ ತಕ್ಕಾಗೆ ಅದಕ್ಕೆ ಮಾರ್ಗಗಳು ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಡಾಕ್ಟರು ಆದ ಶಿಕ್ಷಣ ಕ್ಷೇತ್ರ, ಅದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಹೇಗೆ ಅಂತ ಅದಕ್ಕೆ ಸಾಧನೆ ಹೇಳ್ಬೋದು. ಹೀಗೆ ಜಗತ್ತಿನ ಈ ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಧನೆಗಳನ್ನ ನಾವು ಹೇಳೋದನ್ನ, ಗುರುತಿಸೋದು, ಅದನ್ನು ಸಾಧನೆ ಹಾದಿಯಲ್ಲಿ ಹೋಗೋದು, ಇದು ನಮಗೆ ಅರಿವಿದೆ. ಆದರೆ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಆಧ್ಯಾತ್ಮಕ್ಕೆ ಸಾಧನೆಗೆ ಮಾರ್ಗ ಯಾವುದಾದ್ರೂ ಇದೆಯಾ ಎಂಬ ಪ್ರಶ್ನೆ. ಇದು ಮುಖ್ಯವಾದ ಸಂಗತಿನ ನಾವು ವಿಚಾರ ಮಾಡೋಣ. ನೋಡಿ, ಆಧ್ಯಾತ್ಮದ ಸಾಧನೆಗೆ ಹೋಗೋಕ್ಕೆ ದಾರಿ ಅನ್ನೋದು ಖಂಡಿತ ಇಲ್ಲ. ಅದು ಖಂಡಿತ ದಾರಿ ಏನಾದ್ರು ಇದ್ದಿದ್ರೂ ಸಹ ಆ ದಾರಿ ನಿಮ್ಮ ತಪ್ಪು ಕಲ್ಪನೆಯಿಂದ ಕೂಡಿರೋ ದಾರಿ ಅಂತಲೇ ಹೇಳಬೇಕೆ ಹೊರತು ಆಧ್ಯಾತ್ಮಿಕ ದಾರಿ ಅನ್ನೋದೇ ಇಲ್ಲ. ಯಾಕಪ್ಪ ಅಂದರೆ, ಆಧ್ಯಾತ್ಮಿಕ ದಾರಿ ಅನ್ನೋದು ಹುಡುಕಕ್ಕೆ ಹೋದರೆ ನೀವು ಖಂಡಿತವಾಗಲೂ ಒಂದು ಭ್ರಮೆಯ ಲೋಕದಲ್ಲಿ ಇದ್ದೀರಾ ಅಂತ ಅರ್ಥ. ನೋಡಿ, ಏನಕ್ಕೆ ಆಧ್ಯಾತ್ಮ ಅನ್ನೋದು ನಿಮಗೆ ಏನಕ್ಕೆ ಯಾರು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕಾಗಿರೋದು ಯಾರು? ಅದು ಯಾಕೆ, ಯಾವುದಕ್ಕೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಏನಕ್ಕೆ ಆಧ್ಯಾತ್ಮ? ಕೇಳ್ಬೋದು ಕೆಲವರು, ಆಧ್ಯಾತ್ಮದಲ್ಲಿ ನಾವು ಸಾಧನೆ ಮಾಡಿ ನಾವು ಜ್ಞಾನಿಗಳಾಗ್ಬೋದು, ಅಥವಾ ಧ್ಯಾನದಲ್ಲಿ ಮುಂದೆ ಹೋಗ್ಬೋದು, ಅಥವಾ ನಾವು ಸತ್ಯವನ್ನು ತಿಳಿಬೋದು, ಅಥವಾ ನಾವು ನಾನಾ ಕಲ್ಪನೆಗಳನ್ನ ಹೇಳೋದು ಉಂಟು. ಆದರೆ ನೋಡಿಯಪ್ಪ, ಇವೆಲ್ಲವೂ ಯಾರು ಮಾಡ್ತಾ ಇರೋದು? ಮೊದಲು ಪ್ರಶ್ನೆ. ಜ್ಞಾನಿ ಆಗೋನು ಯಾರು? ಧ್ಯಾನ ಮಾಡೋನು ಯಾರು? ಅಥವಾ ಸತ್ಯವನ್ನು ಹುಡುಕೋನು ಯಾರು? ಅಥವಾ ಯಾಕೆ ಇವೆಲ್ಲವೂ ಮಾಡ್ತಿರೋದೆಲ್ಲವೂ ಮನಸ್ಸಿನ ಒಂದು ಪ್ರತಿಬಿಂಬ, ಮನಸ್ಸಿನಿಂದ ಕೂಡಿರುವ ಒಂದು ವೃತ್ತಿ ಅಥವಾ ಯೋಚನೆ. ಅದನ್ನು ಅಹಂಕಾರ ಅಂತಲೂ ಹೇಳ್ಬೋದು. ನಾವು ಅಹಂಕಾರದಿಂದ ನಾವು ಏನು ಮಾಡಲ್ಪಡುವ ಅದರೆಲ್ಲವೂ ಅದು ಸಾಧನೆ ಅಂತೀವಿ. ಆದರೆ ಈ ಆಧ್ಯಾತ್ಮಕ್ಕೆ ಅಹಂಕಾರ ಎಂಬುದು ಅವಶ್ಯಕತೆಯೇ ಇಲ್ಲ. ಸಾಧನೆ ಎಂಬುದು ಅವಶ್ಯಕತೆ ಇಲ್ಲ. ಮಾರ್ಗ ಎಂಬುದು ಅವಶ್ಯಕತೆ ಇಲ್ಲ. ಕಾರಣ ಇಷ್ಟೇ, ನೀವು ಏನು ಅಂತ ವಿಚಾರ ಮಾಡಿ.
ನೀವು ಆಧ್ಯಾತ್ಮ ಅಂದರೆ ನಾವು ನಿಮ್ಮ ಬಗ್ಗೆ ಹೇಳ್ತಾ ಇದ್ವಿ, ನೀವು ನಿಮ್ಮ ಬಗ್ಗೆ ಹೇಳ್ತೀವಿ. ನಿಮ್ಮನ್ನು ನೀವು ಏನು ಕ್ರೋಢೀಕರಿಸ್ಕೊಂಡಿರ್ತೀರೋ, ಅಥವಾ ನಿಮ್ಮನ್ನು ನೀವು ಏನು ತಿಳ್ಕೊಂಡಿರ್ತೀರೋ, ಅಥವಾ ನಿಮ್ಮ ಬಗ್ಗೆ ಶೇಖರಣೆ ಮಾಡಿರುವ ವಿಚಾರಗಳಾಗಲಿ, ಸಂಗ್ರಹಿಸಲ್ಪಟ್ಟ ವಿಚಾರಗಳಾಗಲಿ, ಯಾವುದ್ರ ಬಗ್ಗೆಯೂ ಸಹ ನಾವು ಮಾತಾಡ್ತಾ ಇಲ್ಲ. ನಿಜವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ. ನಿಜವಾಗಲೂ ನೀವು ಯಾರು ಅಂತ ವಿಚಾರ ಮಾಡಿ ಅಂತಿದ್ವಿ. ಅಂದರೆ ಏನಪ್ಪ ಅಂದರೆ, ಈ ದೇಹದಿಂದ ನೀವು ಏನು ಶೇಖರಣೆ ಪಟ್ಟಿರುವ ವಿಚಾರಗಳಾಗಲಿ, ಮನಸ್ಸು ಬುದ್ಧಿ ಎಂಬ ಈ ಸಂಗ್ರಹಿಸಲ್ಪಟ್ಟಿರುವ ವಿಚಾರಗಳು ಎಲ್ಲವೂ ನೀವು ಆಗಿದ್ದೀರಾ ಅಥವಾ ನಿಮ್ಮದಾಗಿದೆಯಾ ಎಂಬ ಪ್ರಶ್ನೆ. ಇದು ನೀವಾಗಿದ್ದೀರಾ ಮತ್ತು ನೀವು ಯಾರು ಅಂತ ಪ್ರಶ್ನೆ. ಅಲ್ಲಿ ನಾವು ನಾನು ಅಂತೀವಲ್ಲ, ಆ ನಾನುಗೆ ನಾವು ಏನಂತ ಹೇಳ್ತೀವಪ್ಪ ಅಂದರೆ, ಆ ನಾನು ಅಂದರೆ ಅದು ಎಲ್ಲವೂ ಆಗಿರುತ್ತೆ ನಾನು ಅಂದರೆ. ಮತ್ತು ಆ ನಾನು ಯಾವುದೂ ಅಲ್ಲ. ಏನಿದರ ಅರ್ಥ? ನೀವು ನಿಮಗೆ ಜೀವನದಲ್ಲಿ ನಾನು ಮತ್ತು ನನ್ನದು ಎಂಬ ಅನುಭವ ಆಗ್ತಾ ಇದೆಯಲ್ಲ, ನನ್ನ ವಸ್ತುಗಳು ನನಗೆ ಸಂಬಂಧಪಟ್ಟಿದ್ದು. ಈ ನನ್ನದುಗಳಲ್ಲಿ ನಾವು ಗುರುತಿಸ್ಕೊಂಡು ನಾವು ಇನ್ನೇನೋ ಆಗಕ್ಕೆ ಹೋಗ್ತೀವಲ್ಲ, ಅದನ್ನು ಸಾಧನೆ ಅಂತೀವಲ್ಲ, ಅದು ಅಹಂಕಾರದಿಂದ ಮಾಡಲ್ಪಟ್ಟಿದ ಒಂದು ವಾಸನೆ ಆಗಿದೆ ಹೊರತು ನಿಜವಾದ ಸಾಧನೆಯಲ್ಲಿ, ನಿಜವಾದ ಆಧ್ಯಾತ್ಮದಲ್ಲಿ ಯಾವ ಸಾಧನೆಯೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಅದೇ ಆಗಿದ್ದೀರಾ. ಏನಾಗಿರಬೇಕು ಅದೇ ಆಗಿದ್ದೀರಾ. ನೀವು ಅದೇ ಪೂರ್ಣ ಸ್ವರೂಪರಾಗಿದ್ದೀರಾ. ನಿಮಗೆ ಏನು ಬೇಕೋ ಆಲ್ರೆಡಿ ನಿಮ್ಮಲ್ಲಿ ಅನುಭವ ರೂಪದಲ್ಲಿ ಇದ್ದೇ ಇದೆ. ನಿಮಗೆ ಏನು ಬೇಕೋ, ನಿಮಗೆ ಏನಾಗಿದ್ದೀರೋ, ಏನಾಗಬೇಕು ಎಲ್ಲವೂ ನೀವು ಆಗಿಬಿಟ್ಟಿದ್ದೀರ ಆಲ್ರೆಡಿ. ಆಗಿರೋದನ್ನ ಮತ್ತೆ ನಾವು ಸಾಧನೆ ಮಾಡಿ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಅಂದರೆ ಅಲ್ಲಿ ನಾನು ಮತ್ತು ನನ್ನದು ಅಂತ ನಾವೇನು ಗುರುತಿಸ್ಕೊಂಡಿದ್ದೀವೋ, ಆ ನನ್ನದನ್ನ ಒಳಗಡೆ ನಾನು ಅಂದ್ಕೊಳ್ಳೋದು ಇದೆಯಲ್ಲ, ಆ ನನ್ನದು ಮತ್ತು ನಾವು ಕಲ್ಪನೆಯಿಂದ ನಾವು ತುಂಬ್ಕೊಂಡಿದ್ದೀವಲ್ಲ, ಅದು ಭ್ರಮೆ. ಅಲ್ಲಿ ನಿಜವಾದ ನಾನು ಯಾರು ಎಂಬ ವಿಚಾರ ಮಾಡದೆ ಮನಸ್ಸಿನ ಸಂಬಂಧಪಟ್ಟಿದ್ದನ್ನ ನಾನು ಅಂದ್ಕೊಳ್ಳೋದಾಗಲಿ, ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ನಾನು ಅಂದ್ಕೊಳ್ಳೋದಾಗಲಿ, ಈ ಸಂಗ್ರಹಿಸಲ್ಪಟ್ಟ ವಿಚಾರಗಳು ಇವೆಲ್ಲವೂ ನಾನು ಅಂದ್ಕೊಳ್ಳೋದಾಗಲಿ, ಇದರಲ್ಲಿ ಯಾವ ಸತ್ಯನೂ ಇಲ್ಲ. ಯಾಕೆಂದರೆ ನೀವು ಏನಕ್ಕೆ ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಶಾಂತಿಗಾಗೋ ಅಥವಾ ಆನಂದಕ್ಕಾಗೋ ಏನೇ ಇರ್ಬೋದು, ಆದರೆ ಅದನ್ನು ನೀವು ಪಡೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಶಾಂತಿ ಅನ್ನೋದು ನಿಮ್ಮ ಸ್ವರೂಪನೇ, ಆನಂದ ಅನ್ನೋದು ನಿಮ್ಮ ಸ್ವರೂಪನೇ ಅಂತ ಹೇಳ್ತಾ ಇದ್ದೀವಿ. ಅದು ಹೇಗೆ ಅಂತ ಗೊತ್ತಿಲ್ಲ, ಅದನ್ನು ತಿಳ್ಕೊಬೇಕು. ನೋಡಿಯಪ್ಪ, ಈ ಮನುಷ್ಯನಿಗೆ ಶಾಂತಿ ಹುಡ್ಕೋದೇ ಒಂದು ದೊಡ್ಡ ಸಾಧನೆ. ಅವನಿಗೆ ಶಾಂತಿ ಅನ್ನೋದು ಜೀವನದಲ್ಲಿ ಹುಡ್ಕೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಅದು ಹೇಗೆ ಅಂತ ವಿಚಾರ ಮಾಡೋಣ. ನೋಡಿ, ಉದಾಹರಣೆಗೆ ಒಂದು ಹಸು ಇದೆ ಅನ್ಕೊಳ್ಳಿ. ಹಸುಗೆ ಹೊಟ್ಟೆ ತುಂಬ ಅದಕ್ಕೆ ಊಟ ಆದಮೇಲೆ ಅದು ಶಾಂತವಾಗೇ ಇರುತ್ತೆ. ಆದರೆ ಮನುಷ್ಯನಿಗೆ ಊಟ ಆದರೂ ಸಹ ಅವನು ಆ ಶಾಂತಿ ಪಡ್ಕೊತಾನೆ. ಸಹಜವಾಗಿ ಪ್ರಾಣಿಗಳಿಗೆ ಅವು ಹೊಟ್ಟೆ ತುಂಬಿದರೆ ಸಾಕು ಶಾಂತಿ. ಅಂದರೆ ಸರಳವಾಗಿ ಸಿಂಪಲಾಗಿ ಶಾಂತವಾಗಿ ಇದ್ದೇ ಇರ್ತವೆ. ಆದರೆ ಮನುಷ್ಯನಿಗೆ ಹೊಟ್ಟೆ ತುಂಬಿದ್ರೂ ಮನಸ್ಸು ಬುದ್ಧಿಯಲ್ಲಿ ಇನ್ನೂ ಕೆಲಸ ನಡೀತಾ ಇರ್ತದೆ. ಇನ್ನೂ ಗ್ರಹಿಕೆಗಳಲ್ಲಿ, ಇನ್ನೂ ಸಂಗ್ರಹಿಸಲ್ಪಟ್ಟ ವಿಚಾರಗಳಲ್ಲಿ ಗುರುತಿಸ್ಕೊಂಡು ಅಲ್ಲಿ ಮನಸ್ಸು ಇನ್ನೂ ಶಾಂತಿನ ಹುಡುಕ್ತಾನೇ ಹೋಗ್ತೈತೆ. ಪ್ರಾಣಿಗಳು
ಕೇವಲ ಊಟ ಸಿಕ್ತಾಗ ಶಾಂತಿ ಇರೋ ಶಾಂತಿ ಮನುಷ್ಯ ನಾನಾ ರೀತಿ ಸಾಧನೆಗಳನ್ನು ಮಾಡಿ ಪಡೆಯಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಎಷ್ಟು ಸರಳವಾಗಿ ಶಾಂತವಾಗಿದ್ದಾವೆ ಪ್ರಾಣಿಗಳು, ಪಕ್ಷಿಗಳು. ಆದರೆ ಮನುಷ್ಯ ಆ ಶಾಂತಿನ ನಾವು ಏನೋ ಸಾಧನೆ ಮಾಡಿ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು, ಮತ್ತೊಂದರಲ್ಲಿ ಮಾಡಬೇಕು ಅಂತ ಶಾಂತಿ ಬೇಕು ಆಗುತ್ತೆ ಅಂತ ಹೋಗ್ತಿದೆಯಲ್ಲ, ಇದೊಂದು ರೀತಿಯ ಮೂರ್ಖತನ ಅಲ್ದ ಬೇರೆ ಏನು ಅಂತ ಹೇಳಿ. ಇಲ್ಲಿ ನಾವು ಏನಪ್ಪ ಇಲ್ಲಿ ಮುಖ್ಯವಾಗಿ ಅರಿಬೇಕಂದ್ರೆ, ಶಾಂತಿ ಅನ್ನೋದು ಒಂದು ಪಡೆದುಕೊಳ್ಳುವ ವಸ್ತು ಅಲ್ಲ, ಆನಂದ ಅನ್ನೋದೊಂದು ಪಡೆದುಕೊಳ್ಳುವ ಸಾಧನೆಯ ವಿಚಾರವೂ ಅಲ್ಲ. ಅದು ತಾನೇ ಆಗಿರುವ ವಿಚಾರ. ಏನಪ್ಪ ಅಂದರೆ ಈ ಮನಸ್ಸು, ಬುದ್ಧಿ, ದೇಹ ಎಂಬ ಎಲ್ಲವೂ ಇದರಿಂದ ನಾವು ಒಂದು ಹಂತಕ್ಕೆ ಹೋದಾಗ ಅಲ್ಲಿ ನಿಜವಾದ ತತ್ವನ ನಾನು ಯಾರು ಅಂತ ಅರ್ಥಾಗ ಅಲ್ಲಿ ಆ ಅರಿವು, ಆ ಚೈತನ್ಯವೇ ಅಲ್ಲಿ ಯಾವುದೇ ಇಲ್ಲ, ಏನಿಲ್ಲ, ಬೇರೆ ಎಂಬುದಿಲ್ಲ. ಅದು ನಿಶ್ಚಲ ಸ್ವರೂಪ, ಅದರದ್ದು ಸ್ವರೂಪ. ಅದರಲ್ಲಿ ಅದನ್ನು ತಾನೇ ಆಗಿದ್ದೀನಿ. ಆ ನಿಶ್ಚಲ ತತ್ವದಲ್ಲಿ ನಾವು ಶಾಂತಿ ಆನಂದನ ಹುಡುಕೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹುಡುಕೋನು ಯಾರೂ ಇಲ್ಲ. ಆದರೆ ನಾವು ಅದರಲ್ಲಿ ಒಂದಾಗಿ ನಾವು ಅನುಭವನ ಪಡಿಬೋದೇ ಹೊರತು ನಾವು ಹುಡುಕ್ತಿದ್ದೀವಿ. ಶಾಂತಿ, ಆನಂದ, ನೆಮ್ಮದಿ, ತೃಪ್ತಿ ಎಲ್ಲ ಹುಡುಕೋದು ಇದೆಯಲ್ಲ, ಆ ಹುಡುಕುವಿಕೆಯೇ ಆಧ್ಯಾತ್ಮದ ಭ್ರಮೆ ಅಂತ ಹೇಳೋಕ್ಕೆ ಹೋಗ್ತಾಯಿದ್ದೀವಿ. ಹುಡುಕುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ನಾನೇ ಆಗಿರುವಾಗ, ನಾನೇ ಆನಂದ ಸ್ವರೂಪಿ ಆಗಿರುವಾಗ, ನಾನೇ ಚೈತನ್ಯ ಸ್ವರೂಪಿ, ಅಲ್ಲಿ ಮತ್ತೊಬ್ಬ ಇಲ್ಲದೆ ಇರುವಾಗ ಅದನ್ನು ನಾವು ಹುಡುಕೋನು ಯಾರು ಇಲ್ಲ. ಅಲ್ಲಿ ನಾವು ಅದರಲ್ಲಿ ಒಂದಾಗ್ಬೋದು, ಅದರಲ್ಲಿ ವಿಲೀನವಾಗ್ಬೋದು, ಅನುಭವದಲ್ಲಿ ಆನಂದಿಸ್ಬೋದು ವಿರಹ ನಾವು ಅಲ್ಲಿ ಹುಡುಕೋದಾಗಲಿ, ನೋಡೋದಾಗಲಿ, ತಿಳಿಯೋದಾಗಲಿ ಯಾವುದಕ್ಕೂ ಸಹ ಅಲ್ಲಿ ಜಾಗ ಇಲ್ಲ. ಕಾರಣ ಅಲ್ಲಿ ಕೇವಲ ನಾನಾಗಿದ್ದಾಗ ಮಾತ್ರ ಸಾಧ್ಯ ಇದನ್ನು ಅನುಭವಿಸೋಕ್ಕೆ. ನಾನು ಇನ್ನೊಂದಾಗಿ ಹೋದಾಗ ಅಲ್ಲಿ ಕಲ್ಪನೆ ಮಟ್ಟದಲ್ಲೂ, ಅಲ್ಲಿ ದೇಹ ಮಟ್ಟದಲ್ಲೂ, ಮನಸ್ಸಿನ ಮಟ್ಟದಲ್ಲೂ ಹೋದಾಗ ಅದು ಆ ಜೀವ ಚೈತನ್ಯದ ಮುಖಾಂತರ ನಾವು ಆ ಜೀವನವನ್ನು ಆ ವಿಶ್ವ ಚೈತನ್ಯವಾಗಿ ನಾವು ನೋಡಿ ಹಾಗೂ ಸಹ ಅನುಭವ ಪಡೆಯಬಹುದು. ಅದು ಸಾಕಾರ. ಅಲ್ಲಿ ಎಲ್ಲ ರೂಪಗಳ ಒಂದೇ ತತ್ವ ಎಂಬ ಅರಿವಿನ ಜ್ಞಾನ ದೃಷ್ಟಿಕೋನದಲ್ಲೂ ಸಹ. ಆದರೆ ನಮ್ಮ ಈ ಅಂತರ್ಮುಖದ ಅನುಭವದಲ್ಲಿ ತಾನೇ ಸದಾ ಆನಂದ ಇದ್ದೇ ಇದೆ, ಅದು ಯಾವಾಗಲೂ ಅಸ್ತಿತ್ವದಲ್ಲಿ ಇದ್ದೇ ಇದೆ ಸಹಜವಾಗಿ ಅಂತ ಅನುಭವ ಇದ್ದಾಗ ಅದನ್ನು ನಾವು ಅನುಭವಿಸುವುದೇ ಹೊರತು ನಾವು ಅದನ್ನು ಸಾಧನೆ ಮಾಡೋದಾಗಲಿ ಹುಡುಕೋಕ್ಕೆ ಅವಕಾಶವಿಲ್ಲ. ಅಂದರೆ ಈ ಒಟ್ಟಾರೆಯಾಗಿ ಏನಪ್ಪ ಇದರ ಅರ್ಥ ಅಂದರೆ, ಆಧ್ಯಾತ್ಮಿಕ ಸಾಧನೆಗಳು, ಈ ಎಲ್ಲ ತರ್ಕಬದ್ಧ ಹೇಳಿಕೆಗಳು ಇವೆಲ್ಲ ಒಂದು ರೀತಿ ಭ್ರಮೆಯಲ್ಲೇ ಇದ್ದೀವಿ, ವಾಸ್ತವಕ್ಕೆ ಹತ್ತಿರ ಇಲ್ಲ. ವಾಸ್ತವದಲ್ಲಿ ತಾವೇ ಆಗಿದ್ದೀವಿ. ಅಲ್ಲಿ ಜೀವ ಚೈತನ್ಯವಾಗಿ ನಾವು ಎಲ್ಲವೂ ಕಾರ್ಯಗಳು, ಎಲ್ಲವೂ ದೇಹ, ಮನಸ್ಸು, ಬುದ್ಧಿ ಎಂಬ ಈ ಸಾಧನೆಗಳನ್ನು ನಾವು ಸರಿಯಾಗಿ ಉಪಯೋಗಿಸಿ ಆ ವಿಶ್ವ ಚೈತನ್ಯದಲ್ಲಿ ಒಂದಾಗ್ಬೋದು, ಆ ವಿಶ್ವ ಚೈತನ್ಯದ ಆನಂದವನ್ನು ಅನುಭವಿಸಬಹುದೇ ಹೊರತು ಅಲ್ಲಿ ಸಾಧನೆ ಮಾಡೋಕ್ಕೇನು ಇಲ್ಲ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.